ಹಾವೇರಿ ಜಿಲ್ಲೆಯ ಜನತೆಗೆ ಪ್ರೀತಿಯ ನಮಸ್ಕಾರಗಳು. ನಮ್ಮ ಯಾಲಕ್ಕಿ ನಾಡಲ್ಲಿ ಎಂತೆಂಥ ಸೌಂದರ್ಯಮಯ ಕಲಾಕೃತಿಗಳ ಪುರಾತನ ದೇವಾಲಯಗಳಿದಾವೆ ಅಂತಂದ್ರೆ, ಹಾವೇರಿಯಿಂದ ಕೇವಲ 40 ಕಿಲೋಮೀಟರ್, ರಾಣೆಬೆನ್ನೂರಿನಿಂದ ಕೇವಲ 43 ಕಿಲೋಮೀಟರ್ ದೂರದ ಒಂದು ಪುಟ್ಟ ಗ್ರಾಮ ಗಳಗನಾಥ. ಈ ಗಳಗನಾಥ ಗ್ರಾಮದಲ್ಲಿ 11ನೇ ಶತಮಾನದ ಆರಂಭದ ಕಾಲಘಟ್ಟದಲ್ಲಿ ಕಲ್ಯಾಣಿ ಚಾಲುಕ್ಯರು ನಿರ್ಮಿಸಿದ ಗಳಗೇಶ್ವರ ದೇವಾಲಯ ತುಂಗಾ ನದಿ ತೀರದ ಮೇಲೆ ಪೂರ್ವಾಭಿಮುಖವಾಗಿ ತಲೆ ಎತ್ತಿ ನಿಂತಿದೆ. ಭಾರತೀಯ ಪುರಾತತ್ವ ಇಲಾಖೆಯಿಂದ ಸಂರಕ್ಷಣೆಗೊಳಪಟ್ಟಿರುವ ಈ ದೇವಾಲಯದ ಗತವೈಭವಕ್ಕೆ ಇಲ್ಲಿಯ ಸೊಗಸಾದ ಕೆತ್ತನೆಗಳೇ ಸಾಕ್ಷಿಯಾಗಿದೆ. ಪಿರಮಿಡ್ ಆಕಾರದಲ್ಲಿ ಕಟ್ಟಲಾಗಿರುವ ಗೋಪುರ ಇಲ್ಲಿಯ ಗುಣಮಟ್ಟದ ವಾಸ್ತುಶಿಲ್ಪಕ್ಕೆ ಕೈಗನ್ನಡಿಯಾಗಿದೆ. ಚಾಲುಕ್ಯರ ಇತಿಹಾಸದ ಶ್ರೇಷ್ಠತೆಯನ್ನು ಬಿಂಬಿಸುವ ವಿಸ್ತಾರವಾದ ರಚನೆಗಳಲ್ಲಿ ಸಂಕೀರ್ಣವಾದ ಕೆತ್ತನೆಗಳು ಈಗಲೂ ನಮ್ಮನ್ನ ಮೂಕ ಪ್ರೇಕ್ಷಕರನ್ನಾಗಿಸುತ್ತದೆ. ಸುಂದರ ಶಿಲ್ಪ ವೈಭವದಿಂದ ಕೂಡಿರುವ ಈ ದೇವಾಲಯ ಗರ್ಭಗೃಹ, ಅಂತರಾಳ, ನವರಂಗಗಳನ್ನು ಒಳಗೊಂಡಿದೆ. ಗರ್ಭಗೃಹದಲ್ಲಿ ಎತ್ತರವಾದ ಬೃಹತ್ ಆಕಾರದ ಶಿವಲಿಂಗವಿದೆ. ವಿಶಾಲವಾದ ಅಂತರಾಳವು ಆಕರ್ಷಕ ಜಾಲಂಧ್ರಗಳನ್ನ ಹೊಂದಿದೆ. ಅಂತರಾಳದ ಎರಡೂ ಬದಿಗೆ ಸರಸ್ವತಿ, ನಂದಿ, ಪಂಚಲಿಂಗ, ವಿಷ್ಣುವಿನ ಬಿಡಿಶಿಲ್ಪಗಳನ್ನ ಇಡಲಾಗಿದೆ. ಶಿವನಿಗೆ ಸಮರ್ಪಿತವಾದಂತಹ ಈ ದೇವಾಲಯ ನದಿಯ ಪ್ರವಾಹದಿಂದ ಹಾನಿಯಾಗಬಾರದೆಂದು ಇಲ್ಲಿ ಎತ್ತರವಾದ ಅಧಿಷ್ಠಾನವು ಕಂಡುಬರುತ್ತದೆ. ಇಡೀ ಹಾವೇರಿ ಜಿಲ್ಲೆಯಲ್ಲೇ ಪಿರಮಿಡ್ ಮಾದರಿಯ ಗೋಪುರವಿರುವ ದೇವಾಲಯ ಇದಾಗಿದ್ದು, ಚಾಲುಕ್ಯರ ವಾಸ್ತುಶಿಲ್ಪದ ಶ್ರೀಮಂತಿಕೆಯ ಪರಂಪರೆಯನ್ನ ಎತ್ತಿ ತೋರಿಸುತ್ತದೆ. ಇಲ್ಲಿರುವಂತಹ ಶಾಸನಗಳು ನೃತ್ಯ ಹಾಗೂ ಸಂಗೀತದ ಸಂಪ್ರದಾಯದ ಪ್ರಚಲಿತತೆಯ ಬಗ್ಗೆ ಮಾಹಿತಿ ನೀಡುತ್ತದೆ. 11ನೇ ಶತಮಾನದಲ್ಲಿ ಸಂಗೀತ ಮತ್ತು ಕಲೆಯ ಉನ್ನತ ಮಟ್ಟದ ಬೆಳವಣಿಗೆಯನ್ನು ಚಾಲುಕ್ಯ ರಾಜ ವಿಕ್ರಮಾದಿತ್ಯನ ಶಾಸನದಿಂದ ಸಂಗ್ರಹಿಸಬಹುದಾಗಿದೆ. ಇದೊಂದು ದೊಡ್ಡ ಅಪರೂಪದ ಸುಂದರ ಮತ್ತು ಭವ್ಯವಾದ ದೇವಾಲಯವಾಗಿದ್ದು, ಸೊಗಸಾದ ಕೆತ್ತನೆಗಳ ಹಾಗೂ ಶ್ರೀಮಂತ ಶಿಲ್ಪಕಲೆಗಳ ಆಗರವಾಗಿದೆ. ದೇವಾಲಯದ ಸುತ್ತಲೂ ಅಡಗಿರುವ ಸಡಿಲವಾದ ಕಲ್ಲಿನ ಶಿಲ್ಪಗಳು ಕಲಾರಸಿಕರು ಹಾಗೂ ಪ್ರವಾಸಿಗರ ಗಮನ ಸೆಳೆಯುತ್ತದೆ. ಹುಲ್ಲಿನಿ ಎಂಬ ಪ್ರಾಚೀನ ಹೆಸರಿನಿಂದ ಕರೆಯಲ್ಪಡುತ್ತಿದ್ದ ಈ ಊರಿನ ಸಾಂಸ್ಕೃತಿಕ ಬಿಂಬವನ್ನ ಈ ದೇವಾಲಯ ಬಿಂಬಿಸುತ್ತದೆ. ಚಾಲುಕ್ಯರ ಈ ರೀತಿಯ ವರ್ಣರಂಜಿತ ಆಕರ್ಷಣೀಯ ಶಿಲ್ಪಕಲಾ ಕೆತ್ತನೆಗಳು ಈಗಲೂ ನಮ್ಮನ್ನ ತಲ್ಲಣಿಸುತ್ತದೆ. ಶತಮಾನಗಳು ಕಳೆದರೂ ಕೂಡ ಬರೀ ಕಲ್ಲಿನಿಂದ ಕಟ್ಟಿರುವ ದೇವಾಲಯದ ಒಂದಿಂಚು ಕಲ್ಲು ಅಲುಗಾಡದೆ ಭದ್ರವಾಗಿ ನೆಲೆ ನಿಂತಿದೆ. ಇಂತಹ ಸುಭದ್ರ ದೇವಾಲಯವನ್ನ ಕಟ್ಟಿದ ಚಾಲುಕ್ಯರ ಅರಸರಿಗೂ ಮತ್ತು ಆ ಕಾಲದ ಶಿಲ್ಪಿಗಳಿಗೂ ಶರಣಾರ್ಥಿಗಳು.